ನಾವು ಹಡಗುಗಳು ನಿಲ್ಲುವ ಬಂದರುಗಳಲ್ಲಿ ಲೈಟ್ ಹೌಸ್ ಅಂತ ದೊಡ್ಡ ಎತ್ತರವಾದ ಗೋಪುರಗಳನ್ನು ನೋಡುತ್ತೇವೆ. ಅದು ಯಾಕೆ ಇರುವುದೆಂದರೆ ಸಮುದ್ರದಿಂದ ಬರುವ ಹಡಗುಗಳಿಗೆ, ದೋಣಿಗಳಿಗೆ ಬಂದರು ಅಥವಾ ತೀರ ಪ್ರದೇಶ ತೋರಿಸುವುದಾಗಿದೆ. ಕಾರಣ, ಸಮುದ್ರದಲ್ಲಿ ಏಳುವ ಅಲೆಗಳ ನಿಮಿತ್ತ, ಚಂಡಮಾರುತ ಅಥವಾ ಭಯಂಕರ ಮಳೆಯ ನಿಮಿತ್ತ ದೋಣಿಗಳಿಗೆ, ಹಡಗುಗಳಿಗೆ ತೀರ ಪ್ರದೇಶ ಯಾವುದೆಂದು ತಿಳಿಯದೆ ಆಪತ್ತಿನಲ್ಲಿರುವಾಗ ಬೇಗನೆ ಗೊತ್ತಾಗಲಿಕ್ಕಾಗಿ ಅದನ್ನು ತೀರ ಪ್ರದೇಶದಲ್ಲಿ ಬಂದರಿನ ಸಮೀಪ ಬಹಳ ಎತ್ತರದಲ್ಲಿ ಸ್ಥಾಪಿಸಿರುತ್ತಾರೆ. ಪ್ರಿಯರೇ, ಈ ದಿನ ನಾವು ಯೇಸುಕ್ರಿಸ್ತನ ಲೈಟ್ ಹೌಸ್ ಆಗಿ ಮಾರ್ಪಡುವ. ಎಷ್ಟೋ ಮಂದಿ ಈ ಅವಸ್ಥೆಯಿಂದ ಪಾರಾಗುವುದು ಹೇಗೆ ಎಂಬ ಪ್ರಶ್ನೆಯುಳ್ಳವರು, ಕೌಟುಂಬಿಕ ಸಮಸ್ಯೆಯುಳ್ಳವರು, ಒಂಟಿತನ ಅನುಭವಿಸುವವರು, ಅಪಹಾಸ್ಯಕ್ಕೊಳಗಾದವರು, ನಮ್ಮನ್ನು ಯಾರು ಗಮನಿಸುವುದಿಲ್ಲಲ್ಲ ಎಂದು ಚಿಂತಿಸುವವರು, ನಮ್ಮ ಈ ರೋಗದಿಂದ ಬಿಡುಗಡೆ ಹೇಗೆ ಸಾಧ್ಯ ಎಂದು ತಮ್ಮಲ್ಲಿ ಪ್ರಶ್ನಿಸುವವರು, ತಮ್ಮ ಮಕ್ಕಳ ಮುಖಾಂತರ ವೇದನೆಯನ್ನು ಅನುಭವಿಸುವವರು, ಈ ಜೀವಿತವೇ ಬೇಡ ಎಂದು ನಿರ್ಧರಿಸುವವರು, ಒಂದು ಹೊತ್ತಿನ ಊಟಕ್ಕಾಗಿ ಕಷ್ಟಪಡುವವರು, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಲಿಕ್ಕಾಗದೆ ಚಿಂತಿಸುವವರು, ಯೇಸುಕ್ರಿಸ್ತನನ್ನು ತಿಳಿಯದವರು, ಯೇಸುಕ್ರಿಸ್ತನನ್ನು ತಿಳಿದರೂ ಸತ್ಯವೇದ ವಾಕ್ಯದ ಪ್ರಕಾರ ಜೀವಿಸದೆ ಲೋಕ ಪ್ರಕಾರ ಜೀವಿಸುವವರು, ಇಂಥವರಿಗೋಸ್ಕರ ಮನಕರುಗಿ ಪ್ರಾರ್ಥಿಸೋಣವಾ? ಇಂಥವರಿಗೋಸ್ಕರ ಯೇಸುಕ್ರಿಸ್ತನ ಲೈಟ್ ಹೌಸ್ ಆಗಿ ಮಾರ್ಪಡುವನ ಪ್ರಿಯರೇ.